ಸ್ನೇಹಿತರೆ, ಇವತ್ತು ನಾನು ಗೌಡಗೆರೆಯಲ್ಲಿ ಇರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಇದ್ದೀನಿ. ತುಂಬಾ ವಿಡಿಯೋಗಳು ನೋಡಿದ್ದೆ, ಕೇಳಿದ್ದೆ, ಆದ್ರೆ ಫಸ್ಟ್ ಟೈಮ್ ಇವತ್ತು ದರ್ಶನ ಮಾಡೋ ಸೌಭಾಗ್ಯ ಬಂತು. ನೀವು ಇಲ್ಲಿಗೆ ಬಂದು ತಾಯಿ ಹತ್ರ ಭಕ್ತಿಯಿಂದ ಬೇಡ್ಕೊಂಡು ಏನಾದ್ರು ಹರಕೆ ಕಟ್ಕೊಂಡು ಹೋದೆ ಅಂದ್ರೆ 7 ವಾರಗಳಲ್ಲಿ ನಿಮ್ಮ ಹರಕೆ ಈಡೇರುತ್ತಂತೆ. ಹಾಗೆ ಇಲ್ಲಿ ಬಸಪ್ಪನ ಮೈ ಮೇಲಿಂದ ಬಿದ್ದ ನೀರಿನಿಂದ ಸ್ನಾನ ಮಾಡಿದ್ರೆ ರೋಗ ರುಜಿನಗಳೆಲ್ಲ ದೂರ ಆಗ್ತಾವಂತ ಇಲ್ಲಿನ ಜನರು ನಂಬ್ತಾರೆ. ಹಾಗೆ ಇಲ್ಲಿರೋ ಬಸಪ್ಪನ ಗೃಹ ಪ್ರವೇಶಕ್ಕೆ, ಪಾಯ ಹಾಕೋದಕ್ಕೆ, ದೇವಸ್ಥಾನದ ಉದ್ಘಾಟನೆಗೆ ತುಂಬಾ ಜನ ಕರ್ಕೊಂಡು ಹೋಗ್ತಾರೆ. ಮತ್ತೆ ಹೊಸದಾಗಿ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ರೆ ಅಥವಾ ಬಿಸ್ನೆಸ್ ಅಲ್ಲಿ ಏನಾದ್ರು ಡಲ್ ಇದ್ರೆ ಈ ಬಸಪ್ಪನ ಕರ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಇಲ್ಲಿರೋ ಆಂಜನೇಯ ಸ್ವಾಮಿ ಮೇಲೆ ನಾಣ್ಯವನ್ನು ಅಂಟಿಸಿದ್ರೆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಮತ್ತೆ ಈ ದೇವಸ್ಥಾನದಲ್ಲಿ 365 ದಿನನೂ 24x7 ಅನ್ನದಾಸೋಹ ನಡೀತಾನೆ ಇರುತ್ತೆ, ಒಲೆ ಬೇಯ್ತಾನೆ ಇರುತ್ತೆ, ಈ ಕಡೆಗೆ ಪ್ರಸಾದ ನೀಡ್ತಾನೆ ಇರ್ತಾರೆ. ಈ ದೇವಸ್ಥಾನಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಭಾರತದಾದ್ಯಂತನೂ ಭಕ್ತಾದಿಗಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲೊಂದು ದೊಡ್ಡ ಮ್ಯೂಸಿಯಂ ನ ಮಾಡಿ ನಮ್ಮ ಕರ್ನಾಟಕದ ಶಿವಶರಣರ ಕವಿಗಳು, ಸಾಹಿತಿಗಳ, ಸಾಧಕರ ಪುತ್ಥಳಿಗಳನ್ನು ನಿರ್ಮಿಸಿ ಇತಿಹಾಸವನ್ನು ನೆನಪಿಸುವ ಪ್ರಯತ್ನ ತುಂಬಾ ಶ್ಲಾಘನೀಯವಾಗಿದೆ. ಅಲ್ಲೇ ಕೆಲಸ ಮಾಡ್ತಿದ್ದ ಅಣ್ಣಂದ್ರು ಮತ್ತೆ ಬಂದ ಭಕ್ತಾದಿಗಳೇ ಕರಿಮಣಿ ಮೂಲಕ ನೀವೇ ನಿಲ್ಲಿ ಅಂತ ಗುರುತಿಸಿ ಮಾತಾಡಿಸಿದ್ರು. ತುಂಬಾ ಖುಷಿ.